ವೆಲ್ಕಮ್ ಬ್ಯಾಕ್ ಟು ಜೀವಗಿನಿ ವ್ಲಾಗ್ಸ್. ಇವತ್ತೊಂದು ಈಸಿಯಾಗಿರೋ ಡಿಸೈನು ಮತ್ತು ಗ್ರ್ಯಾಂಡಾಗಿ ಕಾಣಿಸೋ ಡಿಸೈನ್ನ ಕಲ್ತ್ಕೊಳ್ಳೋಣ. ಫಸ್ಟು ಸ್ಯಾರಿಗೆ ಒಂದ್ಸರಿ ಲಾಕ್ ಮಾಡಿಕೊಂಡೆ, ಮತ್ತು ಇನ್ನೊಂದು ಸರಿ ಲಾಕ್ ಮಾಡ್ಕೋತಾ ಇದ್ದೀನಿ ಸಿಂಗಲ್ ಕ್ರೋಶೆಟಲ್ಲಿ. ಆಮೇಲೆ 4 ಚೈನ್ ಹಾಕ್ಕೋಬೇಕು. 1 2 3 4 ಚೈನ್ ಆದಮೇಲೆ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೀಡಲ್ ನಂಬರ್ 10 ಮತ್ತು 6 ಲೇಯರ್ ಥ್ರೆಡ್ ಬೇಕು ಈ ಡಿಸೈನು. ತುಂಬ ಈಸಿ ಆಗಿದೆ ಮತ್ತು ಕ್ಯೂಟಾಗಿ ಕಾಣಿಸುತ್ತೆ, ಪುಟ್ಟದಾಗಿ ಬರುತ್ತೆ ಈ ಡಿಸೈನು. ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ ನಾನು. 1 ಬೀಡ್ ಇನ್ಸರ್ಟ್ ಮಾಡಿ ನೋಡಿ, ಈ ಥರ 1 ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಮತ್ತೊಂದು ಅದೇ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಬೇಕು. 1 ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಮತ್ತೊಂದು ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ವಿ ಶೇಪ್ ಬರೋ ಥರದಲ್ಲಿ ನಾವು ಸ್ಯಾರಿಗೆ ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ಕೋಬೇಕು. ಥರ ಲಾಕ್ ಆದಮೇಲೆ ಮತ್ತೆ 4 ಚೈನ್ ತಗೋತಾ ಇದ್ದೀನಿ. 4 ಚೈನ್ ಆದಮೇಲೆ ಮತ್ತೆ ಸ್ಯಾರಿಗೆ ಲಾಕ್ ಆಯಿತು. ಸ್ಯಾರಿಗೆ ಲಾಕ್ ಮಾಡ್ಕೊಂಡ್ಮೇಲೆ ನೀಡಲ್ ಮೇಲೆ ಸ್ವಲ್ಪ ಥ್ರೆಡ್ ತೊಗೊಂಡು ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. 2 ಬೀಡ್ಸ್ ವೀಟ್ ಬೀಡ್ಸ್ ತೊಗೊಂಡಿದ್ದೀನಿ ಇದಕ್ಕೆ. 2 ಬೀಡ್ಸ್ ಆದಮೇಲೆ ಲಾಕ್ ಮಾಡಿಕೊಂಡು ಸ್ಯಾರಿಗೆ ಲಾಕ್ ಮಾಡಬೇಕು. ಒಂದೊಂದು ಬೀಡ್ ಒಂದೊಂದು ಸರಿ ಲಾಕ್ ಮಾಡಬೇಕು. 1 ಬೀಡ್ ಹಾಕಿ ಲಾಕ್ ಮಾಡಿ ಮತ್ತೊಂದು ಬೀಡ್ ಹಾಕಿ ಲಾಕ್ ಮಾಡಿ ವಿ ಶೇಪ್ ಬರೋ ಥರದಲ್ಲಿ ಸ್ಯಾರಿಗೆ ಲಾಕ್ ಮಾಡಬೇಕು. ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ಫಿನಿಶಿಂಗ್ ಆದಮೇಲೆ ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಪುಟ್ಟದಾಗಿ ಬರುತ್ತೆ ಇದು ಡಿಸೈನು. ಸ್ಮಾಲ್ ಡಿಸೈನು ಮತ್ತು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಪ್ರೆಟ್ಟಿಯಾಗಿದೆ ಈ ಡಿಸೈನು, ತುಂಬ ಚೆನ್ನಾಗಿದೆ ಈ ಡಿಸೈನು. ನೀವೊಂದ್ಸರಿ ಟ್ರೈ ಮಾಡಿ, ನೀವೇ ಇಷ್ಟಪಡ್ತೀರಾ ಈ ಡಿಸೈನ್ನ. ಮತ್ತು 4 ಚೈನ್ ಹಾಕೋತಾ ಇದ್ದೀನಿ. ಬೀಡ್ ಆದಮೇಲೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಬೇಸ್ ಇದೇ ಥರ ಕಂಟಿನ್ಯೂ ಆಗುತ್ತೆ. 2 ಬೀಡ್ಸು 4 ಚೈನು 2 ಬೀಡ್ಸು ಮತ್ತು ವಿ ಶೇಪ್ ಬರೋ ಥರದಲ್ಲಿ ಲಾಕ್ ಮಾಡ್ಕೊಳ್ಳೋದು. ಬೇಸ್ ಫಸ್ಟ್ ಲೈನ್ ಇದೇ ಥರ ಕಂಟಿನ್ಯೂ ಆಗುತ್ತೆ ಫುಲ್ ಸ್ಯಾರಿ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ನ ಫಸ್ಟ್ ಸ್ಟೆಪ್ ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಿ ಅಲ್ಲೇ ಲಾಕ್ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ಪಲ್ಲಿ. ಮತ್ತು 4 ಚೈನ್ ಹಾಕ್ಕೊಂಡಿದ್ವಲ್ಲ, ಸೆಕೆಂಡ್ ಸ್ಟೆಪ್ಪಲ್ಲಿ ಕೂಡ 4 ಚೈನ್ ಹಾಕ್ಕೊಂಡು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಲಾಕ್ ಆಗಿರತ್ತಲ್ಲ ಅಲ್ಲೇ ಲಾಕ್ ಮಾಡಬೇಕು. ನೋಡಿ ಇವಾಗ ಲಾಕ್ ಆಯಿತು. ನೀಡಲ್ ಮೇಲೆ 1 ಲೂಪ್ ಇದೆ. ಇವಾಗ ಮತ್ತೆ ನೀಡಲ್ ಮೇಲೆ ದಾರ ತಗೊಳ್ಬೇಕು. ನೋಡಿ ಆ ಬೀಡ್ ಬ್ಯಾಕ್ 6 ಲೇಯರ್ ಥ್ರೆಡ್ ಇರುತ್ತಲ್ಲ, ಆ ಥ್ರೆಡ್ಗೆ ನಾವು ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಆ ಬೀಡ್ ಬ್ಯಾಕ್ ಇರೋ ಥ್ರೆಡ್ಗೆ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ ಆ ಥ್ರೆಡ್ಗೆ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ 3 ಲೂಪ್ ಆಯ್ತು. ಇವಾಗ ನೀಡಲ್ನ ಬ್ಯಾಕಿಂದ ಇದನ್ನು ತೆಗೆದ್ವಿ, ದಾರ ತೆಗೆದ್ವಿ, ಥ್ರೆಡ್ನ ತೊಗೊಂಡು ಬಂದ್ವಿ. ನೋಡಿ ಇವಾಗ 3 ಲೂಪ್ಸ್ ಆಯಿತು. ಆ 3 ಲೂಪ್ಸ್ ಒಳಗೂ ಥ್ರೆಡ್ ತೊಗೋಬೇಕು. ಇದು ಹಾಫ್ ಡಬಲ್ ಕ್ರೋಶೆಟ್. ನೋಡಿ ಇವಾಗ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 1 ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ಸೆಕೆಂಡ್ ಹಾಫ್ ಡಬಲ್ ಕ್ರೋಶೆಟ್, ಇದು ಥರ್ಡ್ ಹಾಫ್ ಡಬಲ್ ಕ್ರೋಶೆಟ್. ನೋಡಿ ಥರ್ಡ್ ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ಇವಾಗ ನೀಡಲ್ ಮೇಲೆ ಇನ್ನೊಂದ್ಸರಿ ಥ್ರೆಡ್ ತೊಗೊಂಡು ದಾರ ತೊಗೊಂಡು ಬಂದ್ವಿ, ಮತ್ತು ಹಾಫ್ ಡಬಲ್ ಕ್ರೋಶೆಟ್, 4 ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ಇದು 5th ಹಾಫ್ ಡಬಲ್ ಕ್ರೋಶೆಟ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನೋಡಿ ಈ ಥರ ಬರುತ್ತೆ. 5 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ನೀಡಲ್ ಮೇಲೆ ಸ್ವಲ್ಪ ಥ್ರೆಡ್ ತೊಗೊಂಡು ಈ ಥರ ಲೀಫ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ ನಾನು. ಈ ಡಿಸೈನ್ನ ಡಬಲ್ ಕ್ರೋಶೆಟ್ ಹಾಕಿ ಕೂಡ ಮಾಡ್ಕೋಬೋದು, ಬಟ್ ಇನ್ನೊಂದು ಸ್ವಲ್ಪ ಲಾಂಗ್ ಬೀಡ್ಸ್ ತೊಗೋಬೇಕಾಗುತ್ತೆ, ಸ್ವಲ್ಪ ಬಿಗ್ ಬೀಡ್ಸ್ ತೊಗೋಬೇಕಾಗುತ್ತೆ ಆ ಡಿಸೈನ್ಗೆ. ಅದು ಕೂಡ ನಾನು ಹಾಕಿದ್ದೀನಿ. ಮತ್ತು ಲೀಫ್ ಬೀಡ್ ಆದಮೇಲೆ ನೆಕ್ಸ್ಟ್ ಬೀಡ್ ಬ್ಯಾಕ್ ಇರೋ ಥ್ರೆಡ್ಗೆ ಇವಾಗ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 5 ಹಾಫ್ ಡಬಲ್ ಕ್ರೋಶೆಟ್ ಬರುತ್ತೆ. ನೋಡಿ ಈ ಥರ. ಇದು ಸೆಕೆಂಡ್ ಹಾಫ್ ಡಬಲ್ ಕ್ರೋಶೆಟ್. ತುಂಬ ಪ್ರೆಟ್ಟಿಯಾಗಿ ಕಾಣಿಸುತ್ತೆ, ಕ್ಯೂಟಾಗಿ ಕಾಣಿಸುತ್ತೆ ಈ ಡಿಸೈನು. ತುಂಬ ಚೆನ್ನಾಗಿದೆ ಈ ಡಿಸೈನು.
ಬೇಗನೂ ಹಾಕ್ಕೋಬೋದು. ಬಿಗಿನರ್ಸ್ ಹಾಕ್ಕೊಳಕ್ಕಂತೂ ತುಂಬ ಈಸಿ ಆಗಿದೆ ಇದು. ನೋಡಿ ಇವಾಗ 4th ಹಾಫ್ ಡಬಲ್ ಕ್ರೋಶೆಟ್ ಆಯಿತು. 5th ಹಾಫ್ ಡಬಲ್ ಕ್ರೋಶೆಟ್. ಈ ಥರ ನೋಡಿ 1 ಬೀಡ್ ಬ್ಯಾಕ್ ಸೈಡು 5 ಹಾಫ್ ಡಬಲ್ ಕ್ರೋಶೆಟ್ ಬರುತ್ತೆ. ಬೀಡ್ನ ಲಾಕ್ ಮಾಡಿರ್ತೀವಲ್ಲ ಫಸ್ಟ್ ಸ್ಟೆಪ್ಪಲ್ಲಿ, ಅಲ್ಲೇ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ 4 ಚೈನ್ ಹಾಕ್ಕೋಬೇಕು. ನೋಡಿ ಲಾಕ್ ಆಯಿತು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫಿನಿಶಿಂಗ್ ಆದಮೇಲೆ ನೀವು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಕ್ಯೂಟಾಗಿದೆ. ನಂಗೆ ಪರ್ಸ್ನಲಿ ಇಷ್ಟ ಆಯಿತು ಈ ಡಿಸೈನು. ಆಮೇಲೆ 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನೀಡಿನ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಬೀಡ್ ಬ್ಯಾಕ್ ಇರೋ ಥ್ರೆಡ್ನಲ್ಲಿ ಥ್ರೆಡ್ ತೊಗೋಬೇಕು. ಬೀಡ್ ಬ್ಯಾಕ್ ಇರೋ ಥ್ರೆಡ್ಗೆ ವರ್ಕ್ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ ಈ ಥರ 3 ಲೂಪ್ಸಲ್ಲೂ ಒಂದೇ ಸರಿ ಥ್ರೆಡ್ನ ತೊಗೋಬೇಕು. ಇದು ಹಾಫ್ ಡಬಲ್ ಕ್ರೋಶೆಟ್. ಬೀಡ್ ಬ್ಯಾಕ್ ಇರೋ ಥ್ರೆಡ್ಗೆ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀವಿ. ಟೋಟಲ್ 5 ಹಾಫ್ ಡಬಲ್ ಕ್ರೋಶೆಟ್ ಇಡ್ಸತ್ತೆ. ಇದು 4th ಹಾಫ್ ಡಬಲ್ ಕ್ರೋಶೆಟ್ ನಾನು ಹಾಕ್ತಾ ಇರೋದು. 5th ಒನ್. 5 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಒಂದು ಲೀಫ್ ಬೀಡ್ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬೀಡ್ಗೆ ವರ್ಕ್ ಮಾಡ್ಕೋಬೇಕು. ಲೀಫ್ ಬೀಡ್ ಆದಮೇಲೆ ನೆಕ್ಸ್ಟ್ ಬೀಡ್ಗೆ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ನೋಡಿ ತುಂಬ ಚೆನ್ನಾಗಿದೆ ಈ ಡಿಸೈನು. ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಕಾಮೆಂಟ್ಸ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಫ್ ಡಬಲ್ ಕ್ರೋಶೆಟ್ ಆಯಿತು. ಇದೇ ಥರ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ, ಎಷ್ಟು ಪ್ರೆಟಿಯಾಗಿ ಕಾಣಿಸ್ತಾ ಇದೆ ಡಿಸೈನು. ತುಂಬ ಚೆನ್ನಾಗಿರುತ್ತೆ. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ 4 ಚೈನ್ ಹಾಕೋಬೇಕು. 2 3 4 ಚೈನ್ ಆದಮೇಲೆ ಲಾಕ್ ಮೇಲೆ ಲಾಕ್. ನೆಕ್ಸ್ಟ್ ಬೀಡ್ ಬ್ಯಾಕ್ ಇದೆಯಲ್ಲ ಆ ಥ್ರೆಡ್ಗೆ ಹಾಫ್ ಡಬಲ್ ಕ್ರೋಶೆಟ್. ತುಂಬ ಈಸಿಯಾಗಿ ಹಾಕ್ಕೋಬೋದು, ಫಾಸ್ಟಾಗಿ ಹಾಕ್ಕೋಬೋದು. ಬಿಗಿನರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಈ ಡಿಸೈನು. ಬೇಗ ಹಾಕ್ಕೋಬೋದು ಅವರು. ಸ್ಟೆಪ್ಸ್ ಎಲ್ಲ ಈಸಿ ಇದೆ. ಇದು 2 ಸ್ಟೆಪ್ಸಲ್ಲಿದೆ. 2 ಸ್ಟೆಪ್ಸ್ ಎಲ್ಲ ಈಸಿ ಇದೆ. ಹಾಫ್ ಡಬಲ್ ಕ್ರೋಶೆಟ್ 4 ಚೈನ್ ಅಷ್ಟೇ ಯೂಸ್ ಮಾಡಿರೋದು ನಾವು ಇದರೊಳಗೆ. ನೋಡಿ ಈ ಥರ ಲೀಫ್ ಬೀಡ್ ಇನ್ಸರ್ಟ್ ಆದಮೇಲೆ ನೆಕ್ಸ್ಟ್ ಬೀಡಲ್ಲಿ ಹಾಫ್ ಡಬಲ್ ಕ್ರೋಶೆಟ್. 1 ಬೀಡ್ ಬ್ಯಾಕು 5 ಹಾಫ್ ಡಬಲ್ ಕ್ರೋಶೆಟ್ ಬರುತ್ತೆ. ಇದು ಸ್ಮಾಲ್ ವೀಟ್ ಬೀಡ್ ತೊಗೊಂಡಿದ್ದೀನಿ. ಬೀಡ್ ಲೆಂತ್ ಮೇಲೆ ನಿಮಗೆ ಎಷ್ಟು ಬರುತ್ತೆ ಹಾಫ್ ಡಬಲ್ ಕ್ರೋಶೆಟ್ ಅದು ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ ಬೀಡ್ ಲಾಂಗ್ ಇದ್ದರೆ ಇನ್ನೂ ಹಾಫ್ ಡಬಲ್ ಕ್ರೋಶೆಟ್ ಇಡಿಸುತ್ತೆ ಅನಿಸುತ್ತೆ. ಈ ಬೀಡ್ಸಿಗೀಗ 5 ಹಾಫ್ ಡಬಲ್ ಕ್ರೋಶೆಟ್ ಇಡಿಸಿದೆ. ನೋಡಿ ಇನ್ನೂ ಸ್ವಲ್ಪ ನೀವು ಲಾಂಗ್ ಬೀಡ್ ತೊಗೊಂಡ್ರೆ ಇನ್ನೂ ಒಂದೆರಡು ಹಾಫ್ ಡಬಲ್ ಕ್ರೋಶೆಟ್ ಹಾಕೋಬೋದು. ನೋಡಿ ಈ ಥರ ಕಾಣಿಸುತ್ತೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ, ಪ್ರೆಟಿಯಾಗಿ ಕಾಣಿಸುತ್ತೆ. ಬೇಕಿದ್ರೆ ನಿಮಗೆ ಕುಚ್ಚು ಬೇಡ ಅಂದರೆ ಪಕ್ಕ ಇದೇ ಥರ ಹಾಕೋಬೋದು. ಇಲ್ಲ ಕುಚ್ಚು ಬೇಕು ಅಂತಂದರೆ ಈ ಥರ ಕುಚ್ಚು ಕೂಡ ಕಟ್ಕೋಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಂಪಲ್ ಆಗಿದೆ ಮತ್ತು ಎಲಿಗ್ಯಾಂಟಾಗಿ ಕಾಣಿಸ್ತಾ ಇದೆ. ನೀವು ಒಂದ್ಸರಿ ಟ್ರೈ ಮಾಡಿ. ತುಂಬ ಈಸಿ ಆಗಿದೆ ಮತ್ತು ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ಥ್ಯಾಂಕ್ ಯು.